ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಚೆನ್ಮೇರಿ ಚಪಾತಿ ಅನ್ನ ಉಳ್ದೈತ್ರಿ. ಮುಂಜಾನೆ ನಾಷ್ಟ ಮಾಡೋದು ಹೆಂಗಂತ ತೋರಿಸ್ತೀನಿ ಬನ್ನಿ ರೀ. ಚಪಾತಿ ಇರ್ತಾವಲ್ರಿ, ಈ ಥರ ಉಳ್ದಿದ್ದು ನೋಡಿರಿ. ಇದು ಎಕ್ಸ್ಟ್ರಾ ಆಗಿದ್ದವು ರೀ ಚಪಾತಿ. ಈ ಥರ ರೋಲ್ ಮಾಡ್ಕೋಬೇಕ್ರಿ. ಇವು ಈ ಥರ ರೋಲ್ ಮಾಡ್ಕೊಂಡ್ಗೆ ಸಣ್ಣ 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 ಚಿಕ್ಕ 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 ಕಟ್ ಮಾಡ್ಕೋಬೇಕ್ರಿ. ಇವೆಲ್ಲ ಈ ಥರ ಕಟ್ ಮಾಡ್ಕೋಬೇಕ್ರಿ. ನೋಡಿರಿ ಇವು ಎಷ್ಟು ಚಪಾತಿ ಉಳ್ದಿದ್ದು ರೀ, ಅವು ಎಲ್ಲ ಈ ಥರನೇ ಕಟ್ ಮಾಡ್ಕೋಕತ್ತೀನಿ ನೋಡಿರಿ. ನಾನು ಈ ಥರ ಕಟ್ ಮಾಡ್ಕೋಬೇಕ್ರಿ. ಎಲ್ಲ ಕಟ್ ಮಾಡ್ಕೊಂಡ್ಗೆ ಒಂದು ಪ್ಲೇಟ್ನಾಗ ಹಾಕೊಂಡು ಇಟ್ಕೊಂಡಿರ್ಬೇಕ್ರಿ. ಈ ಥರ ಅದು ನೋಡಿರಿ. ಎಲ್ಲ ಕಟ್ ಮಾಡಿದ್ನಲ್ರಿ, ಈ ಥರ ಅದು ನೋಡಿರಿ. ಇವು ಈ ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೆ ರೀ ಒಂದಿವ್ಸ, ಅವೆಲ್ಲ ಚೆಂದ ಜಜ್ಕೋಬೇಕ್ರಿ. ಅವು ಈ ಥರ ಜಜ್ಬೇಕ್ರಿ. ಈ ಥರ ಜಜ್ಜಿ ಇಟ್ಕೊಂಡು ಒತ್ತಟ್ಟು ಸೈಡ್ ಇಟ್ಕೋಬೇಕ್ರಿ. ಅವೆಲ್ಲ ಸೈಡ್ ಎತ್ತಿಟ್ಕೋಬೇಕ್ರಿ. ಅವು ಈ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು ನೋಡಿರಿ. ಈಗ ಉಳ್ಳಾಗಡ್ಡಿ ತೊಗೊಂಡು ಕಟ್ ಮಾಡ್ಕೋಬೇಕ್ರಿ. ಸಣ್ಣ 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 ಕಟ್ ಮಾಡ್ಕೋಬೇಕ್ರಿ. ಸಣ್ಣ ಕಟ್ ಮಾಡ್ಕೋಬೇಕ್ರಿ ಉಳ್ಳಾಗಡ್ಡಿ. ಈಗ ಚಪಾತಿ ಅನ್ನ ಉಳಿದಿರ್ತದಲ್ರಿ, ಮುಂಜಾನೆ ನಾಷ್ಟ ಟೈಪ್ ಮಾಡ್ಬೋದ್ರಿ. ಎಲ್ಲ ಚಂದ ಆಗ್ತದ್ರಿ. ಸುಮ್ಮನೆ ವೇಸ್ಟ್ ಮಾಡಬಾರ್ದ್ರಿ ಅದೆಲ್ಲ. ಅದಕ್ಕೆ ನೀವು ಮಾಡಿ ತೋರ್ಸಕತ್ತೀನಿ ರೀ. ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ. ಈಗ ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ. ಈಗ ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೋಕತ್ತೀನಿ ರೀ. ಇದು ಹಸಿಮೆಣ್ಸಿಕಾಯಿ ಇದಕ್ಕೆ ಅಲ್ಲ ರೀ ಚಪಾತಿಗೆ ಹಾಕೋದು, ಅದು ಅನ್ನಕ್ಕೆ ಹಾಕೋದು ರೀ. ಮತ್ತು ಎರಡು ತೋರ್ಸಕತ್ತೀನಲ್ರಿ, ಎರಡು ಅವಂತ ಎರಡು ಉಳಿದಿದ್ವಲ್ರಿ. ಅನ್ನ ಉಳಿದು ಚಪಾತಿ ಉಳಿದೈತೆ ಅಂತ ಹೇಳಿದ್ನಲ್ರಿ, ಮುಂಜಾನೆ ನಾಷ್ಟ ಟೈಪ್ ಮಾಡಕತ್ತೀನಲ್ಲ. ಈಗ ಅನ್ನಕ್ಕೆ ಹಾಕೋದು ರೀ, ಅದ್ರಾಗೆ ಕಟ್ ಮಾಡ್ಕೋಕತ್ತೀನಿ ರೀ. ಎಲ್ಲ ಕಟ್ ಮಾಡಿ ಇಟ್ಕೋಕತ್ತೀನಿ ರೀ. ಈ ಥರ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೋಬೇಕು ನೋಡಿರಿ. ಸಣ್ಣ 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 ಕಟ್ ಮಾಡಿ ಇಟ್ಕೋಬೇಕು ರೀ. ಸ್ವಲ್ಪ ಜಾಸ್ತಿ ತೊಗೊಂಡಿನಿ ರೀ ನಾ ಹಸಿಮೆಣ್ಸಿಕಾಯಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ರೀ. ಈ ಥರ ಕಟ್ ಮಾಡಿ ನೋಡಿರಿ. ಕಟ್ ಸೈಡಿಗೆ ಹಾಕಕತ್ತೀನಿ ರೀ ಒಂದು ಪ್ಲೇಟ್ನಾಗ. ಈಗ ಒಂದು ಟೊಮೆಟೊನ ತೊಗೋಬೇಕ್ರಿ. ಇದಕ್ಕೆ ಈ ಥರ ಕಟ್ ಮಾಡ್ಕೋಬೇಕ್ರಿ. ನಾವು ಎಷ್ಟೇ ಸ್ವಲ್ಪ ಸ್ವಲ್ಪ ಮಾಡಕ್ಕೆ ಹೋದ್ರೂ ಒಂದೊಂದು ಸಾರಿ ಜಾಸ್ತಿ ಆಗ್ತಿರ್ತದ್ರಿ. ಅಡುಗೆ ಆದಾಗ ಬೈತಿರ್ತಾರೆ ರೀ, ಇಷ್ಟು ಯಾಕೆ ಮಾಡಿದೆ ಇಷ್ಟು ಯಾಕೆ ಮಾಡಿದೆ ಅಂತ. ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ರಿ ಅದು. ಅದನ್ನೇ ಮುಂಜಾನೆದ್ದು ಬೆಳಗ್ಗೆ ಮಾಡಿ ನಾಷ್ಟ ಟೈಪ್ ಮಾಡಿದ್ರೆ ಭಾಳ ಮಸ್ತ್ ಆಗ್ತದ್ರಿ. ಅದಕ್ಕೆ ನಿಮ್ಗೆ ತೋರ್ಸಕತ್ತೀನಿ ರೀ. ನಾನು ಹಾಗೆ ಮಾಡ್ತೀನಿ ರೀ. ಯಾವಾಗನೂ ಉಳಿದ್ರೆ ಜಾಸ್ತಿ ಉಳಿದಿರ್ತದಲ್ರಿ, ಅದೆಲ್ಲ ವೇಸ್ಟ್ ಮಾಡಲ್ರಿ ನಾನು. ಈ ಥರ ಕಟ್ ಮಾಡ್ಕೋಬೇಕು ನೋಡಿರಿ. ಈಗ ಒಂದು ಕಡಾಯಿ ಇಟ್ಕೊಂಡೆ ರೀ. ಇದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಬೇಕ್ರಿ. ಈಗ 2 ಸ್ಪೂನ್ ಹಾಕಕತ್ತೀನಿ ನೋಡಿರಿ ಎಣ್ಣೆ. ಈಗ ಜೀರಿಗೆ ಸಾಸಿವೆ ಹಾಕ್ಬೇಕ್ರಿ. ಈಗ ಸ್ವಲ್ಪ ಎಣ್ಣೆ ಕಾಯ್ದುಗಳೇ. ಇದು ಜೀರಿಗೆ ಸಾಸಿವೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ರೀ ನಾವು. ಅದ್ರಾಗೆ ಮಿಕ್ಸ್ನಾಗ ಒಂದು ಅರ್ಧ ಎಷ್ಟು ಬೇಕು ಅಷ್ಟು ಹಾಕಬೇಕ್ರಿ ನಾವು. ನಾನು ಇಷ್ಟು ಹಾಕೊಂಡಿನಿ ನೋಡ್ರಿ. ಈಗ ಸಿಡ್ಲೆ ಚಟಪಟ ಸಿಡಿಬೇಕು ರೀ. ಈಗ ಉಳ್ಳಾಗಡ್ಡಿ ಕಟ್ ಮಾಡಿದ್ನಲ್ರಿ, ಉಳ್ಳಾಗಡ್ಡಿ ಹಾಕಬೇಕು ನೋಡ್ರಿ. ಈಗ ಉಳ್ಳಾಗಡ್ಡಿ ಹಾಕಿದ್ರೆ ಸ್ವಲ್ಪ ಚೆಂದ ತಿರುಗಬೇಕು ರೀ. ಎಣ್ಣೆಗೆ ಅದು ಫ್ರೈ ಆಗ್ಬೇಕಲ್ರಿ ಅದು. ಈ ಥರ ಬೇಯ್ಬೇಕು ರೀ. ಇದು ಸ್ವಲ್ಪ ಚೆಂದ ತಿರುಗಬೇಕು ರೀ. ಈಗ ಬೆಳ್ಳುಳ್ಳಿ ಹಾಕಿಕತ್ತೀನಿ ನೋಡ್ರಿ. ಸುಂದಿಟ್ಟಿದ್ನಲ್ರಿ ಆಗಲೇ. ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಚೆಂದ ಆಗ್ತದ್ರಿ. ಅದಕ್ಕೆ ಬೆಳ್ಳುಳ್ಳಿ ಹಾಕಕತ್ತೀನಿ ರೀ ನಾನು. ಸ್ವಲ್ಪ ಎಣ್ಣೆಗೆ ಫ್ರೈ ಆಗ್ಬೇಕಲ್ರಿ ಅದು. ಕರಿಬೇವು ಹಾಕ್ಬೇಕ್ರಿ. ಈಗ ಕರಿಬೇವು ಹಾಕಿ ನೋಡ್ರಿ. ಇಷ್ಟು ನಾನು ಕರಿಬೇವು ತರ್ತಿರಲ್ರಿ ಹೊರಗ್ಲೇಸಿ ತಂದ ತಕ್ಷಣ ತೊಗೊಳ್ಗೇಸಿ ಬಾಕ್ಸ್ನಾಗ ಹಾಕಿಟ್ಕೋಬೇಕ್ರಿ. ಅದೆಲ್ಲ ಊರು ಗಲೀಜು ಇರ್ತದ್ರಿ. ಎಲ್ಲಿ ಬೇಕಲ್ಲೇ ಹಾಕಿರ್ತಾರೆ ರೀ. ಚೆಂದ ತೊಗೊಳ್ಗೇಸಿ ಫ್ರಿಜ್ನಾಗ ಒಂದು ಅದು ಕವರ್ನಾಗ ಹಾಕಿಟ್ಕೊಂಡ್ರೆ ಅಂದ್ರೆ ಚೆಂದ ಇರ್ತದೆ ಫ್ರೆಶ್. ಆಗಿಂದ ತೊಳ್ಯಾಕೆ ಹಾಕಿದೆ ಅಂದ್ರೆ ಎಣ್ಣೆಗೆ ಸಿಡಿತಿದ್ರಿ ಅದು. ಈಗ ಟೊಮೆಟೊ ಹಣ್ಣು ಹಾಕಕತ್ತೀನಿ ನೋಡ್ರಿ. ಈಗ ಒಂದು ಟೊಮೆಟೊ ಹಣ್ಣು ಹಾಕಕತ್ತೀನಿ ನೋಡ್ರಿ. ಇದಕ್ಕೆ ಒಂದು ಟೊಮೆಟೊ ಹಣ್ಣು ಹಾಕಿದ್ಮೇಲೆ ಚೆಂದ ತಿರುಗಬೇಕ್ರಿ. ಈಗ ಫ್ರೈ ಆಗ್ಬೇಕಲ್ರಿ, ಮೆತ್ತಗಾಗಬೇಕಲ್ಲ ಅದು. ಸೇಮ್ ನಾಷ್ಟ ಆದಂಗೆ ಆಗ್ತದ್ರಿ. ಭಾಳ ಮಸ್ತ್ ಆಗ್ತದ. ಹುಡುಗರು ಭಾಳ ಇಷ್ಟಪಟ್ಟು ತಿಂತಾರೆ ರೀ. ದೊಡ್ಡವರಾಗಲಿ ಹುಡುಗರಾಗಲಿ ಭಾಳ ಚಂದ ಆಗ್ತದ್ರಿ. ಉಪ್ಪು ಹಾಕ್ಬೇಕು ನೋಡ್ರಿ. 1 ಸ್ಪೂನ್ ಉಪ್ಪು ಹಾಕಕತ್ತೀನಿ ನೋಡ್ರಿ. ಈಗ
ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಮತ್ತೆ ಫ್ರೈ ಮಾಡ್ಬೇಕ್ರಿ. ಈಗ ಉಪ್ಪು ಹಾಕಿದ್ಮೇಲೆ ಚಂದ ಫ್ರೈ ಮಾಡಿ ಸಾಫ್ಟ್ ಆಗ್ತದ್ರಿ. ಈಗ ಅದು ಈ ಥರ ತಿರುಗಬೇಕ್ರಿ. ಇಲ್ಲಿ ಜಾಸ್ತಿ ಐಟಮ್ ಹಾಕಿಲ್ರಿ. ನಾವು ಸಿಂಪಲ್ ಮನೆಗೆ ಏನೇನು ಇರ್ತದೆ ಅಷ್ಟೇ ಹಾಕಿ ಮಾಡೋದ್ರಿ. ಇದೇನು ಜಾಸ್ತಿ ಅದು ತಂದು ಇದು ತಂದು ಮಾಡೋದಂತ ಏನಿಲ್ಲ ರೀ. ಮನೆಗೆ ಏನು ಇರ್ತದೆ ಅದು ಹಾಕಿ ಮಾಡಿದ್ರೆ ಭಾಳ ಟೇಸ್ಟ್ ಆಗ್ತದೆ ರೀ. ಇದು ಚಂದ ಫ್ರೈ ಆಗ್ಲಕತ್ತದ ನೋಡ್ರಿ. ಈಗೇನು ಮಾಡ್ಬೇಕ್ರಿ, ಹುಣ್ಸೆಹಣ್ಣು ನೆನೆ ಹಾಕಿ ಇಟ್ಕೊಂಡಿದ್ದೆ ರೀ. ಕೈಲೇನೆ ಸ್ವಲ್ಪ ಹುಣ್ಸೆಹಣ್ಣು ಹುಳಿ ಹಿಂಡಬೇಕು. ಈಗ ನಿಮ್ಗೆ ಮೊದಲೇ ನೆನೆ ಹಾಕಿ ಇಟ್ಟಿದ್ದೆ ರೀ, ತೋರಿಸಲಿಲ್ಲ ನಾನು. ಈಗ ನೋಡಿರಿ ಹುಳಿ ಹಿಂಡಬೇಕು ರೀ. ಹುಳಿ ಆದರೆ ಭಾಳ ಟೇಸ್ಟ್ ಆಗ್ತದ್ರಿ. ಇದು ಸ್ವಲ್ಪ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿಬೇಕು. ಇದಕ್ಕೆ ಹುಳಿ ಎಷ್ಟು ಹಿಂಡ್ಕೊಂಡೆ ಅಷ್ಟೇ ರೀ, ಮತ್ತು ಎಷ್ಟು ನೀರು ಹಾಕಲ್ರಿ. ಇದಕ್ಕೆ ಒಂದು ಚಮಚ ಖಾರದ ಪುಡಿ ಹಾಕಕತ್ತೀನಿ ನೋಡ್ರಿ. ಈಗ ಒಂದು ಚಮಚ ಹಾಕ್ಕೊಂಡಿ ನೋಡ್ರಿ ಖಾರದ ಪುಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಯಾರಿ. ಒಂದು ಚಮಚ ಹಾಕ್ಕೊಂಡೇರಿ. ಅರಿಶಿಣ ಹಾಕಕತ್ತೀನಿ ನೋಡ್ರಿ, ಸಣ್ಣ ಸ್ಪೂನ್, 1 ಸ್ಪೂನ್ಲೆ ತಿರುಗಬೇಕ್ರಿ. ಇದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡೇರಿ. ಈಗ ಸ್ವಲ್ಪ ಚಂದ ತಿರುಗಿಸಿ ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕ್ರಿ. ಗ್ಯಾಸ್ ಲೋ ಇಡ್ಬೇಕ್ರಿ, ಫಾಸ್ಟ್ ಇಡ್ಬಾರ್ದ್ರಿ. ಒತ್ತಿದೆ, ಯಾಕಂದ್ರೆ ಸ್ವಲ್ಪ ನೀರು ಹಾಕಿರ್ತೀವಲ್ರಿ. ಇದಕ್ಕೆ ಅಷ್ಟ್ರಾಗೆ ಕುದಿಬೇಕ್ರಿ. ಸ್ವಲ್ಪ ಖಾರದು ನೋಡ್ರಿ ಈ ಥರ ಆತದ ನೋಡ್ರಿ. ಇದು ಬೆಳ್ಳುಳ್ಳಿ ಟೇಸ್ಟ್ ಬರ್ತದ್ರಿ, ಅದಕ್ಕೆ ಬೆಳ್ಳುಳ್ಳಿ ಹಾಕಿದ್ದೀರಿ. ಉಳ್ಳಾಗಡ್ಡೆ ಹಾಕಿದ್ರೆ ಬೆಳ್ಳುಳ್ಳಿ ಹಾಕಿ ಟೇಸ್ಟ್ ಬರ್ತದ್ರಿ, ಅದಕ್ಕೆ ಹಾಕಿದ್ದೀರಿ. ಹುಳಿ ಹಾಕ್ಬೇಕ್ರಿ. ಇದು ಹುಣ್ಸೆಹಣ್ಣು ಹುಳಿ ಹಾಕಿದ್ರೆ ಟೇಸ್ಟ್ ಬರ್ತದ್ರಿ. ಇದು ಈಗ ನೋಡ್ರಿ ಆಯ್ತು ನೋಡ್ರಿ. ಈಗ ಚಪಾತಿ ಹಾಕ್ಬೇಕು ನೋಡ್ರಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಆಗಲೇ, ಈಗ ಈ ಥರ ಹಾಕ್ಬೇಕು ನೋಡ್ರಿ. ಈಗ ಈ ಥರ ಹಾಕೊಂಡು ಎಲ್ಲ ತಿರುಗಿಬೇಕ್ರಿ ಚಪಾತಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ಥರ ಆಯ್ತು ನೋಡಿರಿ ಚಪಾತಿ. ಭಾಳ ಟೇಸ್ಟ್ ಆಗ್ತದ್ರಿ. ಮಾಡಿ ನೋಡಿರಿ ನೀವು. ನೋಡಿರಿ ಚೇಂಜ್ ಮಾಡಿ ಉಳ್ದು ಯಾರು ವೇಸ್ಟ್ ಮಾಡಬೇಡ್ರಿ. ಹಿಂಗೆ ನಾಷ್ಟ ಟೈಪ್ ಮಾಡಿಬಿಡ್ರಿ. ಮತ್ತು ಒಂದು ಕಡಾಯಿ ಇಟ್ಕೊಂಡೆ ನೋಡಿರಿ. ಈಗ ಕಡಾಯಿ ಇಟ್ಕೊಂಡೆ ನೋಡಿರಿ. ಇದಕ್ಕೊಂದು 3 ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ. ಇದಕ್ಕೆ 3 ಸ್ಪೂನ್ ಹಾಕ್ತೀನಿ ರೀ ಎಣ್ಣೆ. ಸ್ವಲ್ಪ ಜಾಸ್ತಿ ಬೇಕು ರೀ, ಅನ್ನ ಮಾಡ್ತೀನಿ ರೀ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಬೇಕು ರೀ. ಇದಕ್ಕೆ ಈಗ ಜೀರಿಗೆ ಸಾಸಿವೆ ಹಾಕ್ಬೇಕು ರೀ. ಜೀರಿಗೆ ಚಂದ ಸಿಡಿಬೇಕು ರೀ ಅವು. ಈ ಥರ ಸಿಡಿಯಕತ್ತಿಗೆ ಈರುಳ್ಳಿ ಹಾಕ್ಬೇಕು ರೀ. ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ರಿ ಆಗಲೇ, ಈ ಥರ ಹಾಕ್ಬೇಕು ನೋಡಿರಿ. ಹಸಿಮೆಣ್ಸಿಗೆ ಕಟ್ ಮಾಡಿಟ್ಟಿದ್ನಲ್ರಿ ಇದಕ್ಕಂತ. ಈಗ ಎಣ್ಣೆಗೆ ಇದು ಮಾಡ್ಬೇಕು ನೋಡಿ, ಫ್ರೈ ಮಾಡ್ಬೇಕು ರೀ. ಇದು ಕರಿಬೇವು ಹಾಕ್ಬೇಕು ರೀ. ಇದು ಈ ಥರ ಫ್ರೈ ಮಾಡ್ಬೇಕು ನೋಡಿರಿ. ಮತ್ತೆ ಈ ಥರ ಚಂದ ಎಣ್ಣೆಗೆ ಮಾಡ್ಬೇಕ್ರಿ. ಅದು ಹಾಗೆ ತಿರುಗ್ತಾನೆ ಇರ್ಬೇಕು ರೀ. ಈ ಥರ ಆದಗಳೇ ಈಗ ಏನು ಮಾಡ್ಬೇಕ್ರಿ, ಉಪ್ಪು ಹಾಕಿಬೇಕ್ರಿ. ಈಗ ಹಸಿಮೆಣ್ಸಿಕಾಯಿ ಹಾಕಿಬೇಕ್ರಿ. ಈಗ ಹಸಿಮೆಣ್ಸಿಕಾಯಿ ಇನ್ನೂ ಹಾಕೊಂಡಿಲ್ಲ ರೀ ನಾನು. ಹಸಿಮೆಣ್ಸಿಕಾಯಿ ಹಾಕಿಬೇಕ್ರಿ. ಖಾರ ಜಾಸ್ತಿ ಆಗಲಿ ಅಂತ ಜಾಸ್ತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ರಿ ಹಸಿಮೆಣ್ಸಿಕಾಯಿ. ಸ್ವಲ್ಪ ಅದನ್ನು ಎಣ್ಣೆ ಫ್ರೈ ಆಗ್ಬೇಕು. ಈ ಥರ ಬಾಚಿರ್ಬೇಕು ಎಲ್ಲ ಚಂದ ತೆಗ್ರಿ. ಅದು ಸಾಫ್ಟ್ ಆಗ್ಬೇಕ್ರಿ. ಈಗ ಉಪ್ಪು ಹಾಕ್ಯಬೇಕ್ರಿ. 1 ಸ್ಪೂನ್ ಉಪ್ಪು ಹಾಕ್ಯಂಡೆ ನೋಡ್ರಿ. ಈಗ ಉಪ್ಪು ಹಾಕ್ಯಂಡ್ಮೇಲೆ ಮತ್ತೆ ತಿರುಗಬೇಕ್ರಿ. ಅದು
ಈ ಥರ ತಿರುಗಬೇಕು ರೀ. ಸ್ಲೋ ಇಡ್ಬೇಕು ರೀ ಗ್ಯಾಸು. ಈಗ ಅರಿಶಿಣ ಹಾಕ್ಕೊಂಡೆ ನೋಡಿರಿ. ಅರಿಶಿಣ ಒಂದು ಸಣ್ಣ ಸ್ಪೂನ್ ಅರಿಶಿಣ ಹಾಕ್ಕೊಂಡೆ ನೋಡಿರಿ. ಈಗ ಸ್ವಲ್ಪ ಅರಿಶಿಣ ಹಾಕ್ಕೊಂಡೆ ರೀ. ಗರಂ ಮಸಾಲೆ ಹಾಕಿದೆ ನೋಡಿರಿ. ಈಗ ತಿರುಗಬೇಕು ರೀ. ಎಲ್ಲ ಮಿಕ್ಸ್ ಆಗ್ಬೇಕಲ್ರಿ. ಈಗ ನೋಡಿರಿ ಅನ್ನ ಹಾಕಿ ನೋಡಿರಿ. ಇದಿಷ್ಟು ಅನ್ನ ಉಳಿದಿತ್ತು ರೀ ಸೆಂಡ್ ಮಾಡಿದ್ದು. ಇದು ಮುಂಜಾನೆ ನಾಷ್ಟ ಟೈಪ್ ಮಾಡಾಕತ್ತೀನಿ ನೋಡಿರಿ. ಎಲ್ಲ ಹಾಕಬೇಕು ರೀ. ಇದಕ್ಕೆ ನೀರು ಹಾಕಂಗಿಲ್ಲ ರೀ. ಇದಕ್ಕೆ ಈ ಥರ ಹಾಕ್ಯಂದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಚಂದ ಮಿಕ್ಸ್ ಮಾಡ್ಬೇಕ್ರಿ. ಎಲ್ಲಟು ಮಸಾಲೆ ಎಲ್ಲ ಹಿಡಿಬೇಕಲ್ರಿ. ಈಗ ಮಿಕ್ಸ್ ಮಾಡಿ ನೋಡಿರಿ. ಈ ಟೈಪ್ ಆಯ್ತು ನೋಡಿರಿ. ಒಂದು ನಿಂಬೆಕಾಯಿ ಕಟ್ ಮಾಡಿ ಇಟ್ಕೊಂಡು ಹಿಂಡಕತ್ತೀನಿ ನೋಡಿರಿ. ಕಟ್ ಮಾಡಿ ಹಿಂಡ್ಬೇಕು ರೀ. ಭಾಳ ಟೇಸ್ಟ್ ಆಗ್ತದೆ ರೀ. ಈ ಥರ ಹಾಕ್ತೀನಿ ನೋಡಿರಿ. ಒಟ್ಟು ಉಳಿದಿದ್ದು ಯಾವಾಗ ವೇಸ್ಟ್ ಮಾಡಬೇಡ್ರಿ. ಮಾಡಿ ನೋಡಿರಿ. ಮುಂಜಾನೆ ನಾಷ್ಟ ಭಾಳ ಮಸ್ತ್ ಆಗ್ತದೆ ರೀ.